ಶುಭೋದಯ ನನ್ನ ಪ್ರೀತಿಯ ಸ್ನೇಹಿತರೆ, ನಾನು ನಿಮ್ಮ ಗ್ಲೋಬಲ್ ಕನ್ನಡಿಗ ಮಹಾಬಲರಾಮ್. ಕಟ್ಟ ಕಡೆಯ ದಿನ ಪ್ರಪಂಚದ ಅತ್ಯಂತ ಥಂಡಿಯಾದ ನಗರ ಯಾಕೂಟ್ಸ್ನಲ್ಲಿ ನಾವು ಹೋಗ್ತಾ ಇದೀವಿ. ಕಲ್ಚರಲ್ ಸೆಂಟರ್ಗೆ ಒಂದು ಇನ್ವಿಟೇಷನ್ ಬಂದಿದೆ ಈ ನಿಮ್ಮ ಗ್ಲೋಬಲ್ ಕನ್ನಡಿಗನಿಗೆ. ಅಲ್ಲಿ ಬಂದು ಮಾತಾಡಿ ಒಂದೆರಡು ಹಾಡು ಹೇಳಬೇಕು ಅಂತ ಕೇಳ್ಕೊಂಡಿದ್ದಾರೆ. ನೋಡಿ, ಇದೆ ಕಲ್ಚರಲ್ ಸೆಂಟ್ರು. ಪ್ರಪಂಚದ ಅತ್ಯಂತ ಥಂಡಿಯಾದ ಕಲ್ಚರಲ್ ಸೆಂಟ್ರಲ್ಲಿ ಕರ್ನಾಟಕದ ಕಲ್ಚರ್ನ ಹಂಚೋಣ. ಎಲ್ಲ ಸ್ನೇಹಿತರು ಬಂದಿದ್ದಾರೆ ಇವತ್ತು ನಮ್ಮನ್ನ ಭೇಟಿ ಆಗೋದಕ್ಕೆ. ಇವರೇ ಡೈರೆಕ್ಟರು ಯಾನಾ ಮೇಡಮು. ಹಾಯ್, ವಾವ್, ಬ್ಯೂಟಿಫುಲ್ ಡ್ರೆಸ್, ಬ್ಯೂಟಿಫುಲ್. Hello everybody, my name is Ram. My state is called Karnataka and this is our flag, the flag of Karnataka. So I travel all over the world wearing my flag to spread my culture and tradition all over the world, and also to understand the culture and traditions of other people in the world. Дерево, изделие народного, да, это тоже. ಈ ಕಾರ್ಪೆಟ್ ಅನ್ನ ಕ್ಯಾಲೆಂಡರ್ ರೂಪದಲ್ಲಿ ಮಾಡಿದ್ದಾರೆ. ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಆ ಥರ. ವಾವ್, ಸೂಪರ್ ಆಗಿದೆ. ಕುದುರೆಯ ಬಾಲದಿಂದ ಮಾಡಿರುವಂತಹ ಕಲಾಕೃತಿಗಳು ಗೊತ್ತಾಗೋದೇ ಇಲ್ಲ, ಎಷ್ಟು ಸುಂದರವಾಗಿದೆ ನೋಡಿ. ರಾಮಾಯಣ ಮಹಾಭಾರತ ತರ ಇಲ್ಲಿಯ ಎಪಿಕ್ ಟ್ರೆಡಿಷನಲ್ ಫರ್ನಿಚರ್ಸ್. ರಕ್ತ ಸಂಬಂಧಗಳ ಮೀರಿದ ಬಂಧವಿದು, ಯಾವ ಬಿಂದುವಿನಲ್ಲಿ ಸಂಧಿಸಿಹುದು, ಚಾಚಿ ತೋಳುಗಳನ್ನು ಬಿಗಿದಪ್ಪಿಕೊಳ್ಳುವುದು, ನನ್ನ ಪ್ರತಿ ನೋವನ್ನು ತನ್ನದೆಂದು, ಕೈಯ ಹಿಡಿದು ಹೆಜ್ಜೆ ಬೆಸೆದು, ಮುಂದೆ ಮುಂದೆ ನಡೆವ ಎಂದು. ಓ ಮೈ ಫ್ರೆಂಡ್, ಕಣ್ಣ ಕಂಬನಿಯ ಒರೆಸುವ ಸ್ನೇಹಿತ. ಓ ಮೈ ಫ್ರೆಂಡ್, ನಮ್ಮ ಸ್ನೇಹವಿದು ಇರಲಿ ಶಾಶ್ವತ. फिर भी ये सोचा दिल ने, अब जो लगा हूँ मिलने, पूछू तुझे एक बार, तू ही है मुझको बता दे, चाहूँ मैं आना, अपनी तू दिल का पता दे, चाहूँ मैं आना. Bağırabın kırıcını, bu kadın bilinimem, kellerine dağını. Rap battle. Как в корейской дораме, мечтаю дарами, осыпать тебя провожая дворами. Вечерами ранен, я чарами ранен, чудо между нами без обнимашек тепланет. Ты это тоже понимаешь, для меня серьезно, когда для других играешь. Ты увиваешь меня свежим океанским бризом, как Киану Ривзу, но стать быть с тобой призом. This is the rap I wrote. ನಿನ್ನ ಅನ್ನಾಟಮಿ ದೇವರಿಗೆ ಧನ್ಯೋಸ್ಮಿ, ದೀಪಾವಳಿಯಲ್ಲಿ ಹೊಡೆದಂಗೆ ಬಿಜಲಿ, ನಿನ್ನ ಶೃಂಗಾರಕ್ಕೆ ಇಲ್ಲ ಹೋಲಿಕೆ, ಹಾರುವ ಹದ್ದಿಗೂ ಕಾಣುತ್ತೆ ನಮ್ಮ ಪ್ರೀತಿಯಲ್ಲೂ ಆ ನಿನ್ನ ಚಂದ, ನಶೆಯ ಮಕರಂದ, ಪ್ರೀತಿಲಿ ಬೆಂದ, ಪ್ರಣಯದಲ್ಲಿ ಎದ್ದ, ಹಾಟಂತು ಶ್ರೀಗಂಧ, ಈ ನಿನ್ನ ಕಂದ, ಬಬೇಗ ಅಂದ, ಬೇಡೋಲ್ಲ ಚಂದ, ಆಡೋಣ ಚಕ್ ಚಕ್ ಚಕಂದ. ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ, ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ, ತನ್ನೊಡಲ ತಾರೆಗಳ ಗುಡಿಸಿ ರಾಶಿಯ ಮಾಡಿ. ಇವರ ಟ್ರೆಡಿಷನಲ್ ಕಾಸ್ಟ್ಯೂಮ್ ನ ನನಗೆ ಹಾಗೋಕೆ ಹೇಳ್ತಾ ಇದ್ದಾರೆ, ಟ್ರೈ ಮಾಡ್ತೀನಿ. ಹೇಗೆ ಮರೆಯಾಗುವುದೋ ನಿರ್ಧನಿಕ ನಟ್ಟಿರುಳು, ಹಾಗೆ ಬಾಳಿಸು ಗುರುವೆ ಕರುಣೆಯನ್ನಿಟ್ಟು. ತಾನು ಬಿಸಿಲಲ್ಲಿ ನಿಂತು ತನ್ನ ಬಳಿ ಬರುವವಗೆ ತಣ್ಣಗಿನ ಆಸರೆಯ ನೆರಳು ಕೊಟ್ಟು, ಹೇಗೆ ಗೆಲುವಾಗುವುದೋ ಹಸಿರೆಲೆಯ ಹೊಂಗೆ ಮರ, ಹಾಗೆ ಬಾಳಿಸು ಗುರುವೆ ಪ್ರೀತಿ ಇಟ್ಟು. ಗಿಫ್ಟ್ ಬೇರೆ ಕೊಡ್ತಾರೆ ಮೇಡಮ್. ಎಂಥ ಸುಂದರವಾದ ಅನುಭವ. ಥ್ಯಾಂಕ್ ಯು ಯಾನಾಗೆ, ಹಾಗೆ ಥ್ಯಾಂಕ್ ಯು ತಾನಿಯಾಗೆ, ಇಲ್ಲಿವರೆಗೂ ಕರ್ಕೊಂಬಂದು ಇಷ್ಟೆಲ್ಲ ಸನ್ಮಾನ ಮಾಡಿ, ಇಷ್ಟೆಲ್ಲ ಪ್ರೀತಿ ಕೊಟ್ಟು, ಕೈ ತುಂಬ ಗಿಫ್ಟ್ ಕೂಡ ಕೊಟ್ಟು ಕಳಿಸ್ತಾ ಇದ್ದಾರೆ. ಎಂಥ ಅದ್ಭುತ ಅನುಭವ ಗ್ಲೋಬಲ್ ಕನ್ನಡಿಗರಿಗೆ. ಈಗ ಹೊರಡೋ ಮುಂಚೆ ಅವರ ಪುಸ್ತಕದಲ್ಲಿ ಒಂದು ಚಿಕ್ಕ ಬರವಣಿಗೆ ಬರೆದ್ಬಿಟ್ಟು ಹೋಗೋಣ. ತಾನು ಕೆಸರಲ್ಲಿ ಕುಸಿಯುತ್ತಿದ್ದರೂ ತಾವರೆಯು
ಮರಿದುಂಬಿಗಳ ಪೊರವೆ ತೊಟ್ಟಿಲಾಗಿ ಹೇಗೆ ತಾಯ್ತನವನ್ನು ಪ್ರೀತಿಯಲ್ಲಿ ಮೆರೆಯುವುದೋ ಹಾಗೆ ಬಾಳಿಸು ಗುರುವೆ ಕರುಣೆ. ದಾರಿಯುದ್ದಕ್ಕೂ ಪೈರು ನಗುವಂತೆ ನೀರುಣಿಸಿ ಹಾಲು ತೆನೆಯಲಿ ಅಮೃತ ತುಂಬಿ ನದಿಯು ಹೇಗೆ ದೂರದ ನೀಲಿಯಲ್ಲಿ ಕೊನೆಗೊಳ್ಳುವುದೋ ಹಾಗೆ ಕೊನೆಗಾಣಿಸು ಕೃಪೆಯನ್ನಿಟ್ಟು. Мне нужен скотч, чтобы наклеить ее. Милана, ಮಿಲಾನ да? ಜಾಗತಿಕವಾಗಿ ಅಂತರ್ಜಾಲ ಹಾಗೆ ಸಾಮಾಜಿಕ ಜಾಲತಾಣಗಳು ಹೇಗೆ ಮಕ್ಕಳ ಮನಸ್ಸಿನ ಮೇಲೆ ದುಷ್ಪರಿಣಾಮ ಬೀಳ್ತಾ ಇದೆ ಅನ್ನೋದಕ್ಕೆ ಇದೆ ಸಾಕ್ಷಿ. 6 ವರ್ಷದ ಪುಟ್ಟ ಹುಡುಗಿ ಮಿಲಾನ ಮನೆಯಲ್ಲಿ ತನ್ನ ತಾಯಿಯ ಮೇಕಪ್ ಕಿಟ್ಟನ್ನು ಎತ್ಕೊಂಡು ಇನ್ಸ್ಟಾಗ್ರಾಮ್ ರೀಲ್ಸು, ಯೂಟ್ಯೂಬ್ ಶಾರ್ಟ್ಸು, ಟಿಕ್ಟಾಕ್ ವಿಡಿಯೋಗಳನ್ನ ನೋಡಿಕೊಂಡು ದೊಡ್ಡ ಹುಡುಗಿ ಇರ್ತಾರ ಅವರ ಒಂದು ಆ್ಯಕ್ಟಿಂಗ್ನ ಕಾಪಿ ಮಾಡೋ ಒಂಥರ ರೀಲ್ಸ್ ಮಾಡೋದು. ಸೊ ಇದು ಬಹಳ ಮನಸ್ಸಿನ ಮೇಲೆ ದುಷ್ಪರಿಣಾಮ ಬೀಳುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ನಿಮ್ಗೇನು ಅನ್ಸುತ್ತೆ? ಗಡ ನಡುತ್ತಾ ಇದ್ದೀನಿ, ಆದರೆ ಒಂದು ಎಕ್ಸ್ಪೆರಿಮೆಂಟ್ ಮಾಡಿ ತೋರಿಸ್ಬೇಕು. 2-3 ಕಡೆ ಮಾಡಿದ್ದೀನಿ. ಇವತ್ತು ರಾತ್ರಿ ಪಾರ್ಕಲ್ಲಿ ನಡ್ಕ ಚಳಿಲಿ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ಬಿಸಿ ಬಿಸಿಯಾದ ಕುದಿತಾ ಇರುವಂತಹ ನೀರು ನಮ್ಮ ಕೈಯಲ್ಲಿ ಇದೆ. ನೋಡಿ ಕಾಣಿಸ್ತಾ ಇದೆಯಾ ಬಿಸಿನೀರು? ಸೊ ಗ್ಲಾಸ್ ಒಳಗೆ ಹಾಕೊಂಡೆ ಕ್ಲೋಸ್ ಮಾಡ್ತಾ ಇದ್ದೀನಿ. ಮತ್ತೆ ಈಗ ದೀಪಾವಳಿಯಲ್ಲಿ ಹೊಡೆದಂಗೆ ಬಿಜ್ಲಿ ರಾಕೆಟ್ ಸಿಡ್ಸೋಣ. ನೋಡಿ, ರೆಡಿನಾ? ರೆಡಿ, 1 2 3. Oh, very good. ಇಲ್ಲಿನ ಕಾರ್ಪೆಂಟರ್ಸ್ಗಳಿಗೆ ಯಾವುದೇ ರೀತಿಯ ಸುತ್ತಿಗೆಯ ಅವಶ್ಯಕತೆ ಇಲ್ಲ. ನನ್ನ ಕೈಯಲ್ಲಿದೆ ಒಂದು ಮರದ ತುಂಡು, ನಿಮಗೆ ಮಾಡಿ ತೋರಿಸ್ತೀನಿ ಒಂದು ಎಕ್ಸ್ಪೆರಿಮೆಂಟು. ಈಗ ನಾನಿಟ್ಟೆ ಮರದ ತುಂಡನ್ನು, ಕೈಯಲ್ಲಿದೆ ಮೊಳೆ ನೋಡ್ಬೋದು ನೀವು. ಮೊಳೆ ನೋಡಿ, ಇದಕ್ಕೆ ಹೊಡೆದು ತೋರಿಸ್ತಾ ಇದ್ದೀನಿ. ಮೊಳೆ, ನಿಜವಾದ ಮೊಳೆ. ಆದರೆ ಹೊಡೆಯೋಕ್ಕೆ ಸುತ್ತಿಗೆ ಇಲ್ಲ. ಏನಪ್ಪ ಅಂದರೆ ನಿನ್ನೆ ರಾತ್ರಿ ಫುಲ್ ಇಡ್ತಾ ಇದ್ದೀವಿ, ಆಮೇಲೆ ಸಿಗೋಣ. ಒಂದು ಬಾಳೆಹಣ್ಣನ್ನು ಆಚೆ ಕಡೆ ಇಟ್ಟಿದ್ದೀನಿ. ಅದು ಇವತ್ತು ನನಗೆ ಸುತ್ತಿಗೆಯಾಗಿ ಬಳಕೆ ಆಗಲಿದೆ. ಯಾಕಂದರೆ -55 ಇಂದ 60 ಒಳಗೆ ಆಚೆ ಇಟ್ಟರೆ ಫ್ರೀಝರ್ಗೆ 3 ಪಟ್ಟು. ಇವಾಗ ಇದು ಕಲ್ ಥರ ಆಗಿದೆ ಬಾಳೆಹಣ್ಣು, ನೋಡ್ಬೋದು ನೀವು. ಅದಾದಮೇಲೆ ಒಂದು ಆ್ಯಪಲ್ನ ಕೂಡ ಇಟ್ಟಿದ್ದೆ. ಆ್ಯಪಲ್ ಕೂಡ ಫ್ರೀಸ್ ಆಗ್ಬಿಟ್ಟು ನೋಡಿ ಈ ಸ್ಥಿತಿಯಾಗಿದೆ. ಈಗ ಬಾಳೆಹಣ್ಣಿನ ಬಳಕೆಯಿಂದ ಮೊಳೆಯನ್ನು ಮರದ ಒಳಗೆ ಹೊಡೆಯೋಣ. ನೋಡ್ತಾ ಇದ್ದೀರಾ, ಇದು ಇಲ್ಲಿನ ವಿಸ್ಮಯಕಾರಿ ಎಕ್ಸ್ಪೆರಿಮೆಂಟು. ಅಯ್ಯೋ ಹಾರೋಯ್ತು. ನೋಡಿ, ಬಾಳೆಹಣ್ಣಿನಿಂದ ಮರದ ಒಳಗೆ ಮೊಳೆ ಹೊಡೆದೆ. ಈಗ ಆ್ಯಪಲಿಂದ ಹೊಡೆಯೋಣ. ಜಾಸ್ತಿ 2 ನಿಮಿಷಕ್ಕಿಂತ ಜಾಸ್ತಿ ಕೂತ್ಕೊಳ್ಳೋಕ್ಕಾಗಲ್ಲ ಇಲ್ಲಿ. ಆಲ್ರೆಡಿ ಮುಖದ ಮೇಲೆ ನೋಡ್ಬೋದು ನೀವು ಕತೆ ಏನಾಗಿದೆ ಅಂತ. ಈಗ ಆ್ಯಪಲ್ ಸಹಾಯದಿಂದ ಮೊಳೆ ಹೊಡೆಯೋಣ. ನೋಡಿದ್ರಾ? ನನಗಂತೂ ನಂಬಕ್ಕೆ ಅಸಾಧ್ಯ ವಿಷಯ. ಈಗ ನೋಡಿ, ಅದು ಹೆಂಗೆ ಕೆಲಸ ಮಾಡ್ತಾರೋ ಇಲ್ಲಿ ಆಚೆ ಕಡೆ, ಸಿಕ್ಕಾಪಟ್ಟೆ ಕಷ್ಟ. ಗ್ಲೌಸ್ ಹಾಕ್ಕೊಂಡು ನೋಡಿ, 3ನೇ ಮಳೆ ಹೊಡೆದಾಯ್ತು. ಸೊ ನಮ್ಮ ಕೈಯಲ್ಲಿದ್ದಂತಹ ಆ್ಯಪಲ್ಲು ಹಾಗೆ ಬಾಳೆಹಣ್ಣು ಇವತ್ತಿನ ನಮ್ಮ ಸುತ್ತಿಗೆ. ಸದ್ಯಕ್ಕೆ ಈ ಬಾಳೆಹಣ್ಣು ಏನು ಮಾಡ್ಬೋದು ಅಂತ ನೋಡಿ. ಬಾಳೆಹಣ್ಣು ಜನರೆಲ್ಲ ಏನು ಮಾಡ್ತಾರೆ, ಹಿಂಗೆ ಬಿಡಿಸಿ ಸುರಿದು ತಿಂತಾರೆ. ಆದರೆ ಇದನ್ನು ಅಪ್ಪ ಹಂಗೂ ಹಿಂಗೂ ಮಾಡಿ ತೊಟ್ಬಿಡಿದೆ. ಆದರೆ ಬಿಡ್ಸೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ -55 ಇದು ಫ್ರೀಸ್ ಆಗಿಬಿಟ್ಟಿದೆ. ಕೈಯಲ್ಲಿ ಹಿಡ್ಕೊಳಕ್ಕಾಗ್ತಿಲ್ಲ. ಈಗ ಇದನ್ನು ನೆಲಕ್ಕೆ ಹೊಡೆದ್ರೆ ಇದು ನಿಜನಾ ಸುಳ್ಳು ಹೇಳ್ತಾ ಇರೋ ನಿಜ ಹೇಳ್ತಾ ಇರೋ ಅಂತ ತೋರಿಸೋಕ್ಕೆ ಒಂದು ಎಕ್ಸ್ಪೆರಿಮೆಂಟು. ಇದನ್ನು ನೆಲಕ್ಕೆ ಹೊಡಿತೀನಿ ನೋಡಿ ಏನಾಗುತ್ತೆ. ಹೆಂಗಿತ್ತು ಹಂಗೆ ಇದೆ ಗುರು. ನನ್ನ ಕೈ ನೋವಾಯ್ತು ಅಷ್ಟೇ ನೋಡಿ. ಇನ್ನೊಂದ್ಸರಿ ಈ ಕೈಯಲ್ಲಿ ಆ್ಯಪಲ್ ಇದೆ, ಅದನ್ನು ತೋರಿಸ್ತೀನಿ.
ಸೇಬು ಸೇಬು ಆಪಲ್ ನನಗೆ ಹೊಡಿತೀಯ ಅಂದ್ಬಿಟ್ಟು ವಾಪಸ್ ನನಗೆ ರಿವರ್ಸ್ ಹೊಡಿತು ರೀ. ಅದಕ್ಕೆ ಮಾತ್ರ ಏನೂ ಆಗಿಲ್ಲ. ಬಾಳೆಹಣ್ಣು ಆಪಲ್ಲು ಇನ್ನೂ ಹಾಗೆ ಹಾಗೆ ಐತೆ. ಎಕ್ಸ್ಪೆರಿಮೆಂಟ್ ನಾವು ಮಾಡಿಬಿಟ್ಟೆ ರೀ. ಕೈ ಗೊತ್ತಾಗ್ತಾ ಇಲ್ಲ ಎಲ್ಲಿದೆ ಅಂತ. ನೋಡ್ತಾ ಇದ್ದ ಮೀಸೆಗಳ ಕತೆ. ಅದಕ್ಕೆ ಅಪಾರ್ಟ್ಮೆಂಟ್ ಒಳಗೆ ಬರ್ತಿದ್ದಂಗೆ ಇಲ್ಲ ಹೀಟ್ ಇರುತ್ತೆ, ಅದಕ್ಕೆ ಅಂಟ್ಕೊಂಬೋಣ ಅಂತ ಬಂದೀನಿ. ಆಹಾ 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 ಏನು ಬೆಚ್ಚಿಗಿದೆ ಗುರು. ಆಹಾ ತಬ್ಬಿ ಮುದ್ದಾಣ ಅನಿಸ್ತಾ ಇದೆ. ಬೆಚ್ಚಿಗಿದೆ. ಅಯ್ಯಪ್ಪ ಆಚೆ ಕಡೆ ಗಡ ಗಡ. ಕೈದು ಸ್ವಾಧೀನ ಹೋಗ್ಬಿಡುತ್ತೆ 2 ನಿಮಿಷದಲ್ಲಿ. ನೋಡಿ ಕಲ್ತಾ ಇದೆ ಮೀಸೆ ಗಡ್ಡದ ಮೇಲಿರೋ ಐಸು. ನಾಳೆ ಮುಕ್ತಿ ಸಿಗುತ್ತೆ ರೀ. ದಿನಾನು ಮೀಸೆ ಗಡ್ಡದಿಂದ ಐಸ್ ಕಿತ್ತು ಕಿತ್ತು ಸಾಕಾಗಿದೆ ರೀ. ನೋಡಿ ನೋಡ್ರಿ ನೋಡ್ರಿ ಕತೆ ನೋಡ್ರಿ. ಮತ್ತೆ ರೆಡಿ ಇವಾಗ. Завтра, когда ты будешь рано утром, Рам уезжает. Тебе Рам желает всего наилучшего. Хорошо? Ой. До свидания. Пока скажи. Бай-бай скажи. ಶುಭೋದಯ ಪ್ರೀತಿಯ ಸ್ನೇಹಿತರೆ. ಯಾಕೂಟ್ಸ್ನಲ್ಲಿ ಹಾಗೆ ನನ್ನ ಪ್ರೀತಿಯ ಹೋಸ್ಟ್ ಆದ ತಾನ್ಯ ಅವರ ಮನೆಯಲ್ಲಿ ಕಡೆ ಕೆಲವು ಕ್ಷಣಗಳು. ಇಲ್ಲಿಂದ ಇವಾಗ ವಿಮಾನ ನಿಲ್ದಾಣಕ್ಕೆ ಹೋಗುವಂತಹ ಸತತ ಪ್ರಯತ್ನ ನಡೀತಾ ಇದೆ. ಎಂಥ ಅದ್ಭುತವಾದ ಸಮಯ. ಇಲ್ಲಿಗೆ ಬಂದಿದ್ದು ನಾನು 11 ದಿವಸಗಳ ಹಿಂದೆ. ಇಲ್ಲಿಂದ ಓಮಿಯೋಕಾನ್ಗೆ ಹೋಗಿ ಪ್ರಪಂಚದ ಅತ್ಯಂತ ಥಂಡಿ ಜಾಗವನ್ನು ತೋರಿಸಿ ಹಾಗೆ ವಾಪಸ್ ಬಂದು ಪ್ರಪಂಚದ ಅತ್ಯಂತ ಥಂಡಿ ನಗರದಲ್ಲಿ ಸಾಕಷ್ಟು ಸಮಯ ಕಳೆದು ಸಾಕಷ್ಟು ವಿಷಯಗಳನ್ನು ನಿಮಗೆ ತೋರಿಸಿ ಈ ಇಡೀ ಮಂಗೋಲಿಯಾ ರಷ್ಯಾ ಪ್ರವಾಸ ಅತ್ಯದ್ಭುತವಾಗಿತ್ತು. ಅತ್ಯುತ್ತಮವಾದ ಜನರ ಸಾಂಗತ್ಯ, ಸ್ನೇಹ, ಅನುಭವಗಳು. ಮನಸ್ಸು ತುಂಬಿ ಬರ್ತಾ ಇದೆ ಹೊರಡೋ ಮುಂಚೆ. ಮನೆ ಬಿಟ್ಟು ಬರಬೇಕಾದ್ರೆ ನನ್ನ ಕುಟುಂಬವನ್ನು ಬಿಟ್ಟು ಬರ್ತಾ ಇದ್ದೀನಿ, ಬಿಟ್ಟು ಹೋಗ್ತಾ ಇದ್ದೀನಿ ಅನ್ನೋ ಒಂದು ಬೇಜಾರಿರುತ್ತೆ. ವಾಪಸ್ ಮನೆಗೆ ಹೋಗ್ಬೇಕಾದ್ರೆ ಎಷ್ಟೋ ಸ್ನೇಹಿತರು ಕುಟುಂಬಗಳನ್ನು ವಾಪಸ್ ಬಿಟ್ಟು ಹೋಗಬೇಕಾದ್ರೆ ಅಷ್ಟೇ ಬೇಜಾರಾಗುತ್ತೆ. ಸೊ 2 ಕಡೆಯಿಂದನೂ ಬೇಜಾರೆ. ಆದರೂ ಖುಷಿ ಇದೆ. ಜೀವನದಲ್ಲಿ ಕಮ್ಮಿ ಸಮಯ ಆದರೂ ಸಿಕ್ಕದ್ವಲ್ಲ. ಎಲ್ಲರೂ ಒಬ್ರನ್ನೊಬ್ರು ಒಂದಲ್ಲ ಒಂದು ದಿವಸ ಬಿಟ್ಟು ಹೋಗಲೇಬೇಕು. ಆದರೆ ಇದ್ದಾಗ ಏನು ಮಾಡ್ತೀವಿ ಅನ್ನೋದು ಬಹಳ ಮುಖ್ಯ ಅಂತ ಹೇಳ್ತಾ ಇಲ್ಲಿಂದ ಹೊರಡೋಂಥ ಸಮಯ. ನನ್ನ ಪ್ರೀತಿಯ ಹೋಸ್ಟ್ ತಾನ್ಯ ಅವರಿಗೆ ತುಂಬ ಹೃದಯ ಧನ್ಯವಾದಗಳು. ಥ್ಯಾಂಕ್ ಯು. ಸ್ಪಸಿಬೋ ಬಲ್ಶಾಯ್. ಹಾಗೆ ಅವರ 2ನೇ ಮಗ ಲೋವಾ ಕೂಡ ಜೊತೆಗಿದ್ದಾರೆ. ಅವರು ಶೆಫ್ ಆಗಬೇಕು ಅಂತ ಇದ್ದಾರೆ. ಅವರ ಎದೆ ಮೇಲೆ ನೋಡ್ರಿ ಅವರು ಕೂಡ ಇವಾಗ ಗ್ಲೋಬಲ್ ಕನ್ನಡಿಗ. ಸೊ ಇಲ್ಲಿಂದ ಏರ್ಪೋರ್ಟ್ಗೆ ಸರಿಸುಮಾರು 15-20 ನಿಮಿಷ ಬೇಕಾಗುತ್ತೆ. ಕೊನೆಯದಾಗಿ ಕೂತ್ಕೊಂಡು 2 ನಿಮಿಷ ನೋಡಿ. ನಮ್ಮಲ್ಲೂ ಅದೇ ಕಲ್ಚರ್ ಇದೆ, ಇಲ್ಲೂ ಅದೇ ಕಲ್ಚರ್ ಇದೆ. ಒಂದು 2 ನಿಮಿಷ ಕೂತ್ಕೊಳ್ಳಿ, ನಿಮ್ಮ ಪ್ರವಾಸಕ್ಕೆ ಒಳ್ಳೆಯದಾಗತ್ತೆ. ಮನೇಲಿ ಕೂತು ಹೊರಡಬೇಕು ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು. ಮನೆಯಲ್ಲಿ ಆಶ್ರಯ, ಅನ್ನ, ನೀರು ಕೊಟ್ಟಿದ್ದಕ್ಕೆ. ಪ್ರಪಂಚದ ಅತ್ಯಂತ ಥಂಡಿ ಜಾಗದಲ್ಲಿ ಬದುಕ್ತಾ ಇರುವಂತಹ ಈ ಕುಟುಂಬಕ್ಕೆ ನಿಮ್ಮ ನೆಚ್ಚಿನ ಕರ್ನಾಟಕ ಮೂಲದ ಶೃಂಗೇರಿಯ ಅತ್ಯುತ್ತಮವಾದ ಕಾರಂತ್ ಫುಡ್ಸ್ ಅವರ ಫ್ರೂಟ್ ಟ್ರೀಟ್ನ ಕ್ಯಾರೆಟ್ ಟ್ರೀಟ್ ಹಾಗೆ ಬಿಟ್ಟಗ್ರೌಡ್ ಅಂದರೆ ನಮ್ಮ ಹಾಗಲಕಾಯಿ, ಇವೆರಡು ತರಕಾರಿ ಇವರಿಗೆ ಸಿಗೋದೇ ಬಹಳ ಕಷ್ಟ. ಈ ಬಿಟ್ಟಗ್ರೌಡ್ ಹಾಗಲಕಾಯಿ ಅಂತ ಇವರು ಟೇಸ್ಟೇ ಮಾಡಿರಲ್ಲ. ಇವೆರಡನ್ನೂ ಕೊಡ್ತಾ ಇದ್ದೀನಿ, ಇವರು ಟೇಸ್ಟ್ ಮಾಡಲಿ, ಇವರ ಲೈಫಲ್ಲಿ ಆರೋಗ್ಯಕರ ಸ್ನ್ಯಾಕ್ಸ್ನ ಇಂಟ್ರೊಡಕ್ಷನ್ ಆಗಲಿ ಅಂತ ಹೇಳ್ತಾ ಕಾರಂತ್ ಫುಡ್ಸ್ ಅವರ ಫ್ರೂಟ್ ಟ್ರೀಟ್ಸ್. ಥ್ಯಾಂಕ್ ಯು. ಸ್ನಾನ ಮಾಡೋದ್ಮೇಲೆ ಇವಾಗ ಎಷ್ಟು ಬೀರ್ತಾ ಇದ್ದೀನಿ ಜಾಕೆಟ್ ಹಾಕ್ಕೊಂಡು. ಬೇಡ ಅಂದ್ರೂ ಜೊತೆಗೆ ಏರ್ಪೋರ್ಟಿಗೆ ಬರ್ತಾ ಇದ್ದಾರೆ ನೋಡಿ. ಎಂಥ ಅನುಬಂಧ. ಊಟ ತಿಂಡಿ ಎಲ್ಲ ಪ್ಯಾಕ್ ಮಾಡ್ಕೊಂಡು ತೊಗೊಂಬಂದಿದ್ದಾರೆ ನನಗೋಸ್ಕರ.
ಬಂದು ರೀಚ್ ಆದ್ವಿ ಪ್ರಪಂಚದ ಅತ್ಯಂತ ಥಂಡಿಯಾದ ಏರ್ಪೋರ್ಟ್ಗೆ. ಬಾಯ್. ಕಷ್ಟದಲ್ಲಿ ನೆರವಾಗಿ ನಿಂತವನೆ ನೇಹಿಗನೋ, ಶುಭ ನೆನೆವ ಸುಗುಣವಿದೆ ಸಜ್ಜನಿಕೆಯಲ್ಲಿ. ಆಪ್ತತೆಯ ಅಭಿವ್ಯಕ್ತಿ ನೂರಾನೆ ಬಲಕೆ ಸಮ, ಚಾಚು ನೆರವಿನ ಹಸ್ತ ಮುದ್ದು ರಾಮ. ಪ್ರಪಂಚದ ಅತ್ಯಂತ ಥಂಡಿ ನಗರದಲ್ಲಿ ನೆರವಿನ ಹಸ್ತವನ್ನ ಚಾಚಿದ ನನ್ನ ಪ್ರೀತಿಯ ಅಕ್ಕ ತಾನಿಯಾಗೆ ಹಾಗೆ ಕುಟುಂಬಕ್ಕೆ ಎಲ್ಲ ಗ್ಲೋಬಲ್ ಕನ್ನಡಿಗರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಇಲ್ಲಿಂದ ಮಾಸ್ಕೋಗೆ 6 ಗಂಟೆ 30 ನಿಮಿಷಗಳ ವಿಮಾನದ ಪ್ರಯಾಣ. Thank you. ಒಂಬತ್ತು ಗಂಟೆಗೆ ಫ್ಲೈಟಲ್ಲಿ ಕೂತ್ಕೊಂಡೆ. 6:15 ಗಂಟೆ ನಂತರ ಮಾಸ್ಕೋಲಿ ಬಂದು ಇಳಿದಾಗ ಇಲ್ಲಿ ಇನ್ನೂ 10 ಗಂಟೆ. ಯಾಕೆ ಅಂದರೆ ಒಂದೇ ದೇಶದಲ್ಲಿದ್ದರೂ ರಷ್ಯಾದಲ್ಲಿ ಟೈಮ್ ಝೋನು 4ರಿಂದ 5 ಇದೆ. ರಷ್ಯಾ ಮಾಸ್ಕೋಗೂ ಯಾಕೂಟ್ಸ್ಗೂ ಸರಿಸುಮಾರು 6 ಗಂಟೆಗಳ ವ್ಯತ್ಯಾಸ ಇದೆ. ಈಗ ಮಾಸ್ಕೋಲಿ ಟೈಮು 3 ಗಂಟೆ, ಆದರೆ ಯಾಕೂಟ್ಸ್ದಲ್ಲಿ 9:30. ಸೊ ಇಷ್ಟೊಂದು ಟೈಮ್ ಡಿಫ್ರೆನ್ಸ್ ಇರುವಂತಹ ದೇಶ ಇದು. ಸೊ ಜೆಟ್ಲ್ಯಾಗು ಸಿಕ್ಕಾಬಿಟ್ಟೆ ಇರುತ್ತೆ. ಈಗ ನೋಡಿ, ಒಂದು ಏರ್ಪೋರ್ಟಲ್ಲಿದ್ದೀನಿ, ಫ್ಲೈಟ್ ಟೇಕ್ ಆಫ್ ಆಗ್ತಾಯಿದೆ. ಒಳ್ಳೆ ವ್ಯೂ ಪಾಯಿಂಟ್ ಇದೆ ಈ ಒಂದು ಜಾಗದಿಂದ. ಇದು ಟೇಕ್ ಆಫ್ ಅಲ್ಲ, ಇವಾಗಷ್ಟೇ ಬಂತು ಫ್ಲೈಟು ಮೇಲಿಂದ ಕೆಳಗಡೆಗೆ. ಸೊ ಈ ಥರ ಲಾಂಜಲ್ಲಿ ಒಳ್ಳೆ ಅದ್ಭುತವಾದ ವ್ಯೂನ ಕೊಟ್ಟಿದ್ದಾರೆ. ಪ್ಯಾನೋರಮಿಕ್ ವ್ಯೂ ಇದೆ, ಬಹಳ ಚೆನ್ನಾಗಿದೆ. ನನ್ನ ಭಾರತ ದೇಶದ ಫ್ಲೈಟು ಸಂಜೆ 7:15 ಮಾಸ್ಕೋಯಿಂದ. ಆದರೆ ಭಾರತ ದೇಶಕ್ಕೆ ನಾನು ಬರೋದು ಬೆಳಗ್ಗೆ 4 ಗಂಟೆಗೆ. ಯಾಕೆಂದರೆ ಭಾರತ ದೇಶಕ್ಕೂ ಮಾಸ್ಕೋಗೂ 2.5 ಗಂಟೆ ಅಂತರ ಇದೆ. ಭಾರತ ದೇಶ 2.5 ಗಂಟೆ ಮುಂದೆ ಇದೆ ಮಾಸ್ಕೋಗಿಂತ. ಸೊ ಜೆಟ್ಲ್ಯಾಗ್ ಸಿಕ್ಕಾಬಿಟ್ಟೆ ಇರುತ್ತೆ. ಆಲ್ಮೋಸ್ಟ್ ನನಗೆ 8.5 hours 9 hours ಜೆಟ್ಲ್ಯಾಗ್ ಇರುತ್ತೆ. ಈಗ ಲಾಂಜಿಗೆ ಬಂದು ಕೂತಿದ್ದೀನಿ. ಲಾಂಜಲ್ಲಿ ಏನೇನು ಸಿಗುತ್ತೆ, ಏನಾದ್ರು ಊಟ ತಿಂಡಿ ಮಾಡೋಣ, ಕಾಫಿ ಕುಡಿಯೋಣ, ಬನ್ನಿ ತೋರಿಸ್ತೀನಿ ಲಾಂಜ್ ಹೆಂಗಿದೆ ಅಂತ. ಚೆನ್ನಾಗಿದೆ. ಲಗೇಜೆಲ್ಲ ಇಲ್ಲಿ ಬಿಸಾಕಿ ಒಂಚೂರು ಫೋನ್ಗೆ ಚಾರ್ಜ್ ಮಾಡ್ತಾಯಿದ್ದೀನಿ. ವಿಂಟರ್ ಕ್ಲೋತ್ಸ್ ಅಲ್ವಾ, ತುಂಬ ಬಟ್ಟೆಗಳಿವೆ. ಇಲ್ಲಿ ಯಾವುದೋ ಫ್ಲೈಟ್ ಇಲ್ಲೇ ಹತ್ರನೇ ಪಕ್ಕದಲ್ಲೇ ನಿಂತಿದೆ. ಸೊ ಈ ಥರ ಲಾಂಜ್ಗಳೇನೆಂದರೆ ನಿಮ್ಮ ಕೆಲಸಗಳು ಮಾಡ್ಕೋಬೋದು, ಆರಾಮಾಗಿ ಕೂತ್ಕೋಬೋದು, ಮ್ಯೂಸಿಕ್ ಕೇಳ್ಬೋದು, ರಿಲ್ಯಾಕ್ಸ್ ಮಾಡ್ಬೋದು. ನನಗೆ trip.com ಮೂಲಕ ಈ ಒಂದು ಲಾಂಜ್ ಸಿಕ್ಕಿದ್ದು. ಒಂದು ಒಳ್ಳೆ ಕಾಫಿ ಕುಡಿಯೋಣ. ಕಾಫಿ ಮೆಷಿನ್ ಚೆನ್ನಾಗಿದೆ. ಹಾಗೆ ನೋಡಿ, ಕ್ರಾಯಂಡ್ ಇಟ್ಟಿದ್ದಾರೆ, ಬೇರೆ ಬೇರೆ ಸೆರೆಲ್ಸ್ ಇಟ್ಟಿದ್ದಾರೆ, ಜ್ಯೂಸ್ ಇಟ್ಟಿದ್ದಾರೆ, ಎಲ್ಲ ಇದೆ. ರಷ್ಯನ್ ಭಾಷೆ ಅರ್ಥ ಆಗಲ್ಲ, ಮೋಸ್ಟ್ಲಿ ಇದೆ ಕ್ಯಾಪಿಚಿನೋ ಇರಬೇಕು. ಬಾಗರು ಕ್ಯಾಪಿಚಿನೋ, ಕ್ಯಾಪಿಚಿನೋ. ಸೊ ಎಲ್ಲ ಸಿಗುತ್ತೆ ನಿಮಗೆ, ಎಂಥದ್ದು ಸಿಗೋಲ್ಲ ಅಂತಿಲ್ಲ ಇಲ್ವೇ ಇಲ್ಲ. ಇಲ್ಲಿ ಸ್ವೀಟ್ಸ್ ಇದೆ, ಡೆಸರ್ಟ್ಸ್ ಇಟ್ಟಿದ್ದಾರೆ, ಊಟ ಇದೆ. ಸೊ ಒಂದು ಫುಲ್ಲು ಬುಫೆ ಇರುತ್ತೆ. ಸ್ಯಾಂಡ್ವಿಚಸ್ ಇಟ್ಟಿದ್ದಾರೆ, ಮತ್ತು ಇಲ್ಲಿ ಸಾಸೇಜ್ ಇಟ್ಟಿದ್ದಾರೆ, ಮತ್ತು ಇಲ್ಲಿ ಅನ್ನ, ನೂಡಲ್ಸು, ಎಲ್ಲ ರೀತಿಯ ಕುಸಿನ್ ಕೂಡ ಇಟ್ಟಿದ್ದಾರೆ. ಸಿಕ್ಕಾಪಟ್ಟೆ ದೊಡ್ಡ ಸ್ಪ್ರೆಡ್ ಇದು. ಇಲ್ಲಿಂದ ಅಲ್ಲಿವರೆಗೂ ಇದೆ, 1 ಕಿಲೋಮೀಟ್ರ್. ಆರಾಮ ಹೊಟ್ಟೆ ತುಂಬ ಉಣ್ಬೋದು. ಎಣ್ಣೆ ಕೂಡ ಕೊಡ್ತಾರೆ, ಎಣ್ಣೆ ಕೂಡ ಹೊಡಿಬೋದು ನೀವು. ಇಲ್ಲಿ ವೈನ್ಗಳು ಇಟ್ಟಿದ್ದಾರೆ, ಎಷ್ಟು ಬೇಕೋ ಕುಡ್ಕೋಬೋದು ಕೂತ್ಕೊಂಡು. ಟೇಕ್ ಆಫ್ ಆಗ್ತಾಯಿದೆ ಫ್ಲೈಟಲ್ಲಿ, ಕಾಣಿಸ್ತಾ ಇದೆಯಾ ನೋಡಿ. ಒಂದು ತಮ್ಮ ಇನ್ನೊಂದು ಫ್ಲೈಟ್ ಬಂದ ಈ ಕಡೆಗೆ. ಲೌಂಜ್ ಆಕ್ಸೆಸ್ ಇಲ್ಲ ಅಂದ್ಬಿಟ್ಟು ಆಚೆ ಕಡೆ ಸಿಕ್ಕಾಪಟ್ಟೆ ತಿನ್ಬಿಟ್ಟೆ ಕಾಸು ಕೊಟ್ಟು. ನೋಡಿದ್ರೆ ಫ್ರೀ ಲೌಂಜ್ ಆಕ್ಸೆಸ್ ಇತ್ತು.
ಈಗ ಏನು ತಿನ್ನೋಕ್ಕೆ ಹಸಿವೆ ಇಲ್ಲ. ಒಂದು ಗ್ಲಾಸ್ ನೀರು ಕುಡಿತಾಯಿನಿ, ಒಂದು ಗ್ಲಾಸ್ ಕಾಫಿ. ಮೂಗಲ್ಲಿ ನೋಡ್ತಾ ಇದ್ದೀರಾ ಕಪ್ಪಾಗಿರೋದು, ಇದೇನಪ್ಪ ಅಂದರೆ ಫ್ರಾಸ್ಟ್ ಬೈಟು. ತುಂಬ ಥಂಡಿಯಿಂದ ಆಗುವಂತಹ ಫ್ರಾಸ್ಟ್ ಬೈಟು ಬಹಳ ಡೇಂಜರಸ್ಸು. ಇದು ಮೈನ್ಯೂಟ್ ಫ್ರಾಸ್ಟ್ ಬೈಟು. ಇದೇ ಜಾಸ್ತಿ ಆಯಿತು ಅಂದರೆ ಮೂಗನ್ನು ಈ ಜಾಗದೆಲ್ಲ ಕಟ್ ಮಾಡಬೇಕು, ಆ ಸ್ಥಿತಿ ತಲುಪುತ್ತೆ. ಅಂದರೆ ಅನ್ಕೋ ನೀವು ಬಹಳ ಸುಲಭ ಇದು ಮಾಡಿದ್ದು ಅಂತ, ಅಂದ್ಕೊಳ್ಳೋ ಸುಲಭ ಅಲ್ಲ, ಬಹಳ ಚಾಲೆಂಜಿಂಗು. ಒಂದು ಲೈಫ್ಗೆ ರಿಸ್ಕ್ ಅಂತಲೇ ಕರಿಬೋದು. ಚೂರು ಹೆಚ್ಚು ಕಮ್ಮಿ ಆದರೂ, ಅಕಸ್ಮಾತ್ ಗಾಡಿ ಕೆಟ್ಟೋಗಿದ್ರು, ಅಕಸ್ಮಾತ್ ಎಲ್ಲ ಸಿಗಾಕೊಂಡಿದ್ರು, ಅಕಸ್ಮಾತ್ ಏನೇನು ಚಿಕ್ಕ ಪುಟ್ಟ ಮಿಸ್ಟೇಕ್ಸ್ ಆಗಿದ್ರು ಸಾವು ಖಚಿತ. ಆ ಥರ ಒಂದು ಟ್ರಿಪ್ ಇದು. ಬಟ್ ಸ್ಟಿಲ್ ನಿಮ್ಮೆಲ್ಲ ಪ್ರೀತಿ, ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮೆಲ್ಲರ ಹಾರೈಕೆ ಹರಕೆ ಯಾವುದೇ ರೀತಿ ತೊಂದರೆ ಆಗದೆ ಆರಾಮಾಗಿ ಸುಗಮವಾಗಿ ವಾಪಸ್ ಬರ್ತಾಯಿದ್ದೀನಿ ಕರುನಾಡಿಗೆ. ನೋಡಿ ಕಾಣಿಸ್ತಾ ಇದೆ ನಿಮಗೆ, ಇಲ್ಲಿ 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 ಇವೆಲ್ಲ ಇನ್ನು ಸ್ವಲ್ಪ ದಿವಸ ಬೇಕಿದ್ದು ಎಲ್ಲ ಉದುರೋಕೆ, ಅಲ್ಲಿವರೆಗೂ ಕಪ್ಪಗಿರುತ್ತೆ. ಇದೇ ಕೆಲವು ಸಲ ಇಲ್ಲಾಗ್ಬಿಡುತ್ತೆ ಅಥವಾ ಇಲ್ಲಾಗ್ಬಿಡುತ್ತೆ. ಆ ಥರ ಏನಾದರೆ ಆ ಜಾಗದ ಮಾಂಸವನ್ನು ಕಟ್ ಮಾಡಬೇಕಾಗತ್ತೆ, ಆಮೇಲೆ ಬೆಟ್ಟಿನ ತುದಿಲಾಗುತ್ತೆ. ಭಾಳ ಹುಷಾರಾಗಿರಬೇಕು ಥಂಡಿ ಜಾಗದಲ್ಲಿ. ಅಲ್ಲಿ ಕಾಣಿಸ್ತಾ ಇದೆಯಾ, ಆ ಗಾಡೀಲೇ ಲಗೇಜನ್ನು ತುಂಬಿಸ್ಕೊಂಡು ನಾವು ಕೊಡ್ತೀವಲ್ಲ ಕೌಂಟ್ರಲ್ಲಿ ಬ್ಯಾಗೇಜು, ಅದನ್ನು ಇದರಲ್ಲಿ ಜೋಡಿಸ್ತಾರೆ. ಇದರೆಲ್ಲ ಜೋಡಿಸ್ಕೊಂಡು ತೊಗೊಂಬರ್ತಾರೆ. ಅದಾದಮೇಲೆ ಫ್ಲೈಟ್ಗೆ ಲೋಡ್ ಮಾಡ್ತಾರೆ. ಈ ಫ್ಲೈಟ್ಗೆ ಎಲ್ಲ ಲೋಡ್ ಮಾಡ್ತಾರೆ. ಸೊ ನೀವು ವಾಪಸ್ ಬಂದಾಗ ಲಗೇಜು ಸುಲಭವಾಗಿ ಸಿಗೋದು ಅದಕ್ಕೇ. ಸೊ ಭಾಳ ಕಷ್ಟಪಟ್ಟು ಕೆಲಸ ಮಾಡೋ ಜನಗಳು ಏರ್ಪೋರ್ಟಲ್ಲಿ ಇರ್ತಾರೆ, ಅಷ್ಟು ಸುಲಭದ ಮಾತಲ್ಲ ಅದು. ಎಸ್ಪೆಷಲಿ ಈ ಥರ ಥಂಡಿ ಏರ್ಪೋರ್ಟ್ಸಲ್ಲಿ ಭಾಳ ಕಷ್ಟ. ಯಾಕೆ ನಗ್ತಾಯಿದ್ದೀನಿ ಗೊತ್ತಾ, ಯಾಕೆ ಕೆಟ್ಟ ನಗು ಬೀರ್ತಾಯಿದ್ದೀನಿ ಗೊತ್ತಾ? ನಾನಿದ್ದಂತಹ ಓಮಿಯೋಕಾನು ಪ್ರಪಂಚದ ಅತ್ಯಂತ ಥಂಡಿಯ ಜಾಗ. ಅಲ್ಲಿಯ ರೆಕಾರ್ಡೆಡ್ ಟೆಂಪ್ರೇಚರು -71.2. ಆದರೆ ಅದಾದಮೇಲೆ ಯಾಕೆ ಕೊಡಿಸ್ಕೊಂಡೆ, ಅಲ್ಲಿ -55 to 60 ಇತ್ತು. ಈಗ ಬಂದಿರುವಂತಹ ಮಾಸ್ಕೋ ಕೇವಲ -6. ಮುಂಚೆ ಎಲ್ಲ -1 ಅಲ್ಲ, +1 ಇದ್ದರೆ ತಡ್ಕೊಳಕ್ಕಾಗ್ತಾಯಿಲ್ಲ ಚಳಿ. ಈಗ ಜಾಸ್ತಿ ನೋಡ್ಬಿಟ್ನಲ್ಲ, ಕಮ್ಮಿ ಅಲ್ಲ, ಏನು ಚಿಲ್ಲರೆ ಅನ್ನಿಸ್ತಾ ಇದೆ. ಸೊ ಇದೆಲ್ಲ ಚಳಿನೇ ಅಲ್ಲ ಅನ್ನಿಸ್ತಾ ಇದೆ. ಆರಾಮಾಗಿ ಬಟ್ಟೆ ಬಿಚ್ಕೊಂಡು ಆಚೆ ನಿಂತ್ಕೋಬೋದು ಅನ್ನಿಸ್ತಾ ಇದೆ. ಅಷ್ಟು ಕಾನ್ಫಿಡೆನ್ಸ್ ಬಂದ್ಬಿಟ್ಟಿದೆ. ಅಂದರೆ ಟೇಕ್ ಆಫ್ ಆಗೋದು ತೋರಿಸ್ತೀನಿ ಇವಾಗ. ಸುರಿತ ಮಲಗುವಂತಹ ಜಾಗಗಳು ಕೂಡ ಮಾಡಿದ್ದಾರೆ. ನಿಮ್ಮ ಫೋನ್ಗಳು ಚಾರ್ಜ್ ಮಾಡಿಕೊಂಡು ಆರಾಮಾಗಿ ನಿದ್ದೆ ಮಾಡ್ಬೋದು. ಈ ಏರ್ಪೋರ್ಟ್ಗಳು ಸದಾ ನನ್ನ ವಿಸ್ಮಯ ಮಾಡುತ್ತೆ. ಯಾಕೆಂದರೆ ಹೇಗೆ ನಾವು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹಾರಿ ಹೋಗಿ ಎಷ್ಟು ಬೇಗ ತಲುಪಿಬಿಡ್ತೀವಿ. ಹಿಂದಿನ ಕಾಲದಲ್ಲಿ ಈ ಥರ ಒಂದು ಫೆಸಿಲಿಟಿ ನಮ್ಮ ಯಾರಿಗೂ ಇರಲಿಲ್ಲ. ಜೀವನದಲ್ಲಿ ಒಂದ್ಸಲಿ ಆದ್ರೂ ಇಂಟರ್ನ್ಯಾಷನಲಿ ಫ್ಲೈ ಮಾಡುವಂತಹ ಪ್ರಯತ್ನ ಪಡಿ. ಇಲ್ಲಿ ನೀವು ನೋಡ್ತಾ ಇದ್ದೀರ ಹಸಿರು ಗಿಡಗಳು, ಇದೆಲ್ಲ ಆರ್ಟಿಫಿಷಿಯಲ್. ಅದೇ ಬೆಂಗಳೂರು ಏರ್ಪೋರ್ಟಲ್ಲಿ ಇದು ರಿಯಲ್. ಅದೇ ಡಿಫ್ರೆನ್ಸು ಈ ಒಂದು ಏರ್ಪೋರ್ಟ್ಗಳಿಗೆ. ಹಾಗೆ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಟರ್ಮಿನಲ್ 2ಗೆ ಟೈಮ್ ಸಿಕ್ಕಿದಾಗ ಒಂದ್ಸಲ ಇಂಟರ್ನ್ಯಾಷನಲ್ ಫ್ಲೈ ಮಾಡಿ ಟರ್ಮಿನಲ್ 2ನ ಆನಂದವನ್ನು, ಅಲ್ಲಿಯ ಸೊಗಸನ್ನು ಅನುಭವಿಸಿ. ಪಾರ್ಕಿಂಗ್ ಮಾಡಿಕೊಂಡು ಆರಾಮಾಗಿ ನಿಂತೀವಿ. ಈ ಲಾಂಜಿನ ಸ್ಮೋಕಿಂಗ್ ರೂಮ್, ಇಲ್ಲಿ ಬಾರ್ ಕೂಡ ಇದೆ. ಇದಕ್ಕೆ ದುಡ್ಡು ಕೊಟ್ಟು ಎಣ್ಣೆ ಹೊಡಿಬೇಕಿಲ್ಲಿ. ಫ್ರೀಯಾಗಿ ಬರೀ ವೈನ್ ಮಾತ್ರ ಕೊಡ್ತಾ ಇದ್ದಾರೆ. ಪ್ರೈವಸಿ ಬೇಕು ಅನ್ನೋರು ಇಂಥ ಜಾಗಕ್ಕೆ ಬಂದು ಕೂತ್ಕೋಬೋದು, ಯಾರೂ ಇರಲ್ಲ. ಬಟ್ ಎಲ್ಲರೂ ಆ ವ್ಯೂ ನೋಡೋಕ್ಕೆ ಇಷ್ಟಪಡ್ತಾರೆ. ಎಣ್ಣೆ ಜೊತೆಗೆ ಚಾಕಣ, ಚಿಪ್ಸು, ಇಲ್ಲೂ ಲೇಸ್ ಬ್ರ್ಯಾಂಡಿಂಗ್ ಮಾಡಿದ್ದಾರೆ, ಕಡಲೆ ಬೀಜ ಎಲ್ಲ ಇಟ್ಟಿದ್ದಾರೆ. ವೈನ್ಗೆ ಐಸ್ ಕ್ಯೂಬ್ ಕೂಡ ಇಟ್ಟಿದ್ದಾರೆ. ಬನ್ನಿ ನಾವು ಒಂದು ಗ್ಲಾಸ್ ವೈನ್ ಹೊಡೆಯೋಣ. ಲಾಂಜಲ್ಲೇ ಮಕ್ಕಳು ಆಟ ಆಡೋದಕ್ಕೆ ಕಿಡ್ಸ್ ಪ್ಲೇ ಏರಿಯಾ ಕೂಡ ಮಾಡಿದ್ದಾರೆ. ಮಕ್ಕಳನ್ನ ಕೂರಿಸೋದಕ್ಕೆ ಬೇಕಾಗಿರುವಂಥ ಚೇರ್ಗಳು. ಹಾಗೆ ಇಲ್ಲಿ ಅಲರ್ಟ್ ಬೋರ್ಡು, ಮಧ್ಯ ನೋಡ್ಕೋತಾ ಇರ್ಬೋದು ನಿಮ್ಮ ಫ್ಲೈಟು ಎಷ್ಟು ಗಂಟೆಗೆ, ಯಾವ ಗೇಟು ಅಂತ. ಇಲ್ಲ ಆರಾಮಾಗಿ ಎಣ್ಣೆ ಹೊಡಿತಾ ಮರ್ತೋಗ್ಬಿಟ್ರೆ ಅಥವಾ ನಿದ್ದೆ ಮಾಡಿಬಿಟ್ರೆ ಕಷ್ಟ. ಚೇರ್ಸ್. ನಮ್ಮ ದೇಶದ ಹಾಲು, ನಮ್ಮ ದೇಶದ ಸ್ವಾದ, ನಮ್ಮ ದೇಶದ ಸೊಗಡು, ನಮ್ಮ ಮಣ್ಣಿನ ಮಹತ್ವ ಹೊರಗೆ ಹೋಗಿ ವಾಪಸ್ ಮರಳದಾಗಲೇ ವಾಪಸ್ ಗೊತ್ತಾಗೋದು. ಎಷ್ಟು ಖುಷಿ ಆಗ್ತದೆ. ಎಷ್ಟು ಸುಸ್ತಾಗಿತ್ತು. ಸರಿಸುಮಾರು 30 ಗಂಟೆಗಳ ಕಂಟಿನ್ಯೂಸ್ ವಿಮಾನ ಪ್ರಯಾಣದಿಂದ ಇಲ್ಲಿಂದ ನಮ್ಮ ಕರುನಾಡಿಗೆ ಇನ್ನೂ ಕೆಲವು ಗಂಟೆಗಳಲ್ಲಿ ವಾಪಸ್ ಬರ್ತಾ ಇದ್ದೀನಿ. 8 ಗಂಟೆಗೆ ಫ್ಲೈಟು, 10 ಕಾಲಿಗೆ ಬೆಂಗಳೂರಲ್ಲಿ ಕಾಲಿಟ್ಟಿರ್ತೀನಿ. ಸೊ ಬರ್ತಿದ್ದೆ ಒಂದು ಕೋಲ್ಡ್ ಕಾಫಿ ತೊಗೊಂಡು ಯೋಚನೆ ಮಾಡ್ತಾಯಿದ್ದೆ ಏನೆಲ್ಲ ಆಯಿತು ಅಂತ.
ಇಮಿಗ್ರೇಷನಲ್ಲಿ ಒಂದು ಒಳ್ಳೆ ಕಾಮಿಡಿ ಆಯಿತು. ಅದೇನಪ್ಪ ಅಂದರೆ ಈ ಶೂನ ನೋಡಿ ಎಲ್ಲಿ ಹೋಗಿದ್ದೆ ಗುರು, ಯಾವ ದೇಶದ ಶೂ ಇದು, ನೀನು ಯಾಕೆ ಈ ಥರ ಶೂ ಹಾಕೊಂಡಿದ್ಯಾ ಅಂದ್ಬಿಟ್ಟು ಬಿಚ್ಚಿಸಿ 2 ಸಲ ಸೆಕ್ಯೂರಿಟಿ ಮಾಡಿದ್ರು. 2 ಸಲ ಹುಡುಕಿದ್ರು ಏನಾದ್ರು ಔಸ್ಕೊಂಡು ತೊಗೊಂಬಂದಿನ ಅದರೊಳಗೆ ಅಂತ. ನಾನೇ ಹೇಳಿದೆ ರಷ್ಯಾಗೆ ಹೋಗಿದ್ದೆ ಸರ್, ಈ ಶೂ ಇಲ್ಲಿದ್ದರೆ ನನ್ನ ಜೀವನೇ ಹೋಗ್ಬಿಟ್ಟಿರೋದು, ಅಷ್ಟು ಕೋಲ್ಡ್ ಇತ್ತು, ಸೊ ಅದಕ್ಕೆ ಹಾಕ್ಕೊಂಡಿದ್ದೆ. ಇವಾಗ ವಾಪಸ್ ಬ್ಯಾಗ್ ಒಳಗೂ ಹಾಕೋಕ್ಕಾಗ್ತಾಯಿಲ್ಲ, ಯಾಕೆಂದರೆ ಅದು ಅಷ್ಟು ಉದ್ದ ಇದೆ, ಅಷ್ಟು ಅಗಲ ಇದೆ. ಸೊ ಅದಕ್ಕೆ ಹಾಕ್ಕೊಂಡು ಮನೆಗೆ ಹೋಗಿ ಇಡ್ತೀನಿ, ಹಾಕ್ಕೊಂಡಿರ್ತೀನಿ, ನನ್ನ ನೆನಪಿಗಾಗಿ ಸದಾ ನನ್ನ ಮನೇಲಿ ಇಟ್ಕೊಂಡಿರ್ತೀನಿ ಅಂತ ಹೇಳಿ ಅವ್ರಿಗೆ ಕನ್ವಿನ್ಸ್ ಮಾಡಿ ಬಂದೆ. ಇಮಿಗ್ರೇಷನಲ್ಲಿ ಕೆಲವು ಸಲ ಸಿಕ್ಕಾಪಟ್ಟೆ ಕಾಮಿಡಿ ನಡೆಯುತ್ತೆ ಆ ಥರ. ನಂದು ಇಡೀ ವೈರ್ಗಿರ್, ಯಾಕಂದರೆ ತುಂಬ ವೈರ್ಸ್ ಇರುತ್ತೆ, ಕ್ಯಾಮ್ರಾ ಎಲ್ಲ ಇರುತ್ತಲ್ಲ, ಎಲ್ಲ ಕಿತ್ತಾಕ್ಬಿಡ್ತಾರೆ, ವಾಪಸ್ ಜೋಡಿಸ್ಕೊಳ್ಳೋದು ಅವೆಲ್ಲ ಬಹಳ ಇರಿಟೇಷನ್ಸು. ಬಟ್ ಏನಂದರೆ ಈ ಇರಿಟೇಷನ್ಸ್ಗಳ ನಡುವೆ ಏನಾದ್ರು ಒಂದು ಹೊಸದು ತೋರಿಸುವಂತಹ ಪ್ರಯತ್ನ, ಹೊಸದು ಮಾಡುವಂತಹ ಪ್ರಯತ್ನ ಬಹಳ ಬಹಳ ಖುಷಿ ಕೊಡುತ್ತೆ ಮನಸ್ಸಿಗೆ. ಸೊ ಈ ನಿಮ್ಮ ಪ್ರೀತಿಯ ಕಾಮೆಂಟ್ಸು, ನಿಮ್ಮ ಪ್ರೀತಿಯ ಸಪೋರ್ಟ್ ನೋಡಿದಾಗೆಲ್ಲ ಮಿಕ್ಕಿದ ಕಷ್ಟಗಳೆಲ್ಲ ಮರ್ತೋಗ್ಬಿಡುತ್ತೆ. ಮತ್ತೊಂದು ವಿಷಯ, ಬರ್ತಿದ್ದಂಗೆ ಎಷ್ಟು ಶೆಕೆ ಆಗ್ತಾಯಿದೆ ಅಂದರೆ ತಡ್ಕೊಳಕ್ಕಾಗ್ತಿಲ್ಲ. ಆಗಿಂದ ಬೆವರ್ತಾನೆ ಇದ್ದೀನಿ. 2 ಸಲ ಟೀ ಶರ್ಟ್ ಚೇಂಜ್ ಮಾಡಿದೆ, ಯಾಕೆಂದರೆ -60 ಈಗ +30 ಬಂದಿದ್ದೀನಿ. ಸೊ ಎಷ್ಟು 90 ಡಿಗ್ರಿಯ ವ್ಯತ್ಯಾಸ ಇದೆ. ಸೊ ಅದಕ್ಕೆ ಸಿಕ್ಕಾಪಡೆ ಶೆಕೆ ಆಗ್ತಾಯಿದೆ. ಶರ್ಟ್ ಚೇಂಜ್ ಮಾಡಿದೆ, ಬೆವರ್ತಾ ಇದ್ದೀನಿ. ಅವಾಗಿಂದ ತಲೆ ಕೆಡಿಸ್ಕೊತಾ ಇದ್ದೆ, ಯಾಕೆ ಹಿಂಗೆ ಆಗ್ತಾಯಿದೆ ಅಂತ. ಆಮೇಲೆ ಯೋಚನೆ ಮಾಡಿದೆ, ಅಯ್ಯೋ ನಾನು ಹೋಗಿದ್ದು ಪ್ರಪಂಚದ ಅತ್ಯಂತ ತಣ್ಣಿ ನಗರಕ್ಕೆ, ಅಲ್ಲಿಂದ ವಾಪಸ್ ನಮ್ಮ ದೇಶಕ್ಕೆ ವಾಪಸ್ ಬಂದಾಗ ಆ ಒಂದು ಅಕ್ಲಮಟೈಸೇಷನ್ ಅಥವಾ ಬಾಡಿ ಸಡನ್ನಾಗಿ ಶಾಕ್ ಆಗುತ್ತೆ, ಸರ್ಪ್ರೈಸ್ ಆಗುತ್ತೆ ಅಂತ. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಮೈ ಮೇಲಿದ್ದಂತಹ ಪ್ರತಿಯೊಂದು ಜಾಕೆಟಿಂದ ಮುಕ್ತಿ ಪಡೆದಿದ್ದೀನಿ ರೀ. ಅಯ್ಯಯ್ಯಪ್ಪ, ಅಟ್ಲೀಸ್ಟ್ 5 ರಿಂದ 6 kg ಬಟ್ಟೆ ಹಾಕ್ತಾಯಿದ್ದೆ ದಿನ. ಅದನ್ನು ಹಾಕೊಳ್ಳೋದು ತೆಗಿಯೋದು, 3 ಸಾಕ್ಸ್ ಹಾಕ್ಕೊಳ್ಳೋದು, 5 ಗ್ಲೌಸ್ ಹಾಕ್ಕೊಳ್ಳೋದು, ಟೋಪಿ, ಅದ್ರ ಮೇಲೆ ಇನ್ನೊಂದು. ಹಬ್ಬ ಹೆಂಗೆ ಅನ್ನಿಸ್ತಾ ಇದೆ ಅಂದರೆ ದೇಹ ಬಹಳ 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 ಹಗುರ ಅನ್ನಿಸ್ತಾ ಇದೆ. ಯಾಕೆಂದರೆ ಎಲ್ಲ ಬಟ್ಟೆಗಳನ್ನು ಕಳಚಿ ಬ್ಯಾಗೇಜ್ಗೆ ಹಾಕಿದ್ದೀನಿ. ಗುಡ್ ಫೀಲಿಂಗ್. ಡೆಲ್ಲಿಲಿದ್ದೀನಿ, ಮೋಸ್ಟ್ಲಿ ಫ್ಲೈಟು ಡಿಲೇ ಆಗುತ್ತೇನೋ. ನೋಡಿ ಫಾಗ್ ಹೆಂಗಿದೆ, ಬೆಳಗ್ಗೆ 7:15 ಟೈಮು, ಆದರೂ ಆಚೆ ಕಡೆ ಫಾಗ್ ಸಿಕ್ಕಾಪಟ್ಟೆ ಇದೆ. Ladies and gentlemen, we will be landing shortly. Should you wish to, please check your seating. ಎಂದ ಸುಖಕರವಾಗಿ ಕರುನಾಡಿಗೆ ಈ ನಿಮ್ಮ ಗ್ಲೋಬಲ್ ಕನ್ನಡಿಗ ವಾಪಸ್ಸು 44 ದಿವಸಗಳ ನಂತರ ಸಿಕ್ಕಾಪಟ್ಟೆ ಶೆಕೆ ಆಗ್ತಾಯಿದೆ ರೀ. ಆವಾಗಿಂದ ಬೆವರ್ತಾನೆ ಇದ್ದೀನಿ. ಅದೇ ಕಷ್ಟ ಸಡನ್ನಾಗಿ ಅಡ್ಜಸ್ಟ್ ಆಗೋದಕ್ಕೆ ಅಟ್ಲೀಸ್ಟ್ 15 ದಿವಸ ಬೇಕು ಅನಿಸುತ್ತೆ. ಈ ಏರ್ಪೋರ್ಟ್ಗೆ ಏನಾದರೂ ಎಂಟ್ರಿ ಟಿಕೆಟ್ ಕೊಟ್ಟು ₹1000 ಎಂಟ್ರಿ ಟಿಕೆಟ್ ಕೊಟ್ಟು ಒಳಗೆ ಬರೋಕ್ಕೆ ಬಿಟ್ಟಿದ್ರೆ ಎಲ್ಲರೂ ಟೂರಿಸಮ್ಗೆ ಬಂದುಬಿಡೋರು. ಅಷ್ಟು ಸುಂದರವಾಗಿದೆ ಏರ್ಪೋರ್ಟ್ ಬಗ್ಗೆ ಕೂಡ T2 ಟರ್ಮಿನಲ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ. ಆ ಸುಂದರ ವಿಡಿಯೋ ನಾನು ನೋಡಿಲ್ಲ ಅಂದರೆ ಈಗಲೇ ನೋಡಿ. ಈ ಗಂಟೆಗಳನ್ನ ನೋಡ್ತಾ ಇದ್ದರೆ ಒಂದು ಸುಂದರವಾದ ಕನ್ನಡ ಹಾಡು ನೆನಪಾಗುತ್ತೆ. ಕರುನಾಡ ತಾಯಿ ಸದಾ ಚಿನ್ಮಯಿ, ಈ ಪುಣ್ಯ ಭೂಮಿ ನಮ್ಮ ದೇವಾಲಯ, ಈ ಪ್ರೇಮಾಲಯ, ನಮ್ಮ ಕರುನಾಡು ನಮ್ಮ ದೇವಾಲಯ. ಚಿಟ್ಟೆ ಎಲ್ಲ ಇದೆ ರೀ ಏರ್ಪೋರ್ಟ್ ಒಳಗೆ. ಕಾದು ಸಾಕಾಯ್ತು. ಬೆಳಗ್ಗೆಯಿಂದ ನಾಷ್ಟನೇ ತಿಂದಿಲ್ಲ ಕಣ್ರಿ, ಬೆಳಗ್ಗೆಯಿಂದ ಟಿಫಿನೇ ಆಗಿಲ್ಲ. ಕಾಣಿಸ್ತು ಇವಾಗಷ್ಟೇ ಬಂತು ನೋಡಿ ಲಾಸ್ಟ್ ಬ್ಯಾಗು ನಂದು. ಎಲ್ಲರೂ ಬ್ಯಾಗ್ ಎತ್ಕೊಂಡು ಮನೆಗೆ ರೀಚ್ ಆದರು, ನನ್ನ ಬ್ಯಾಗು ಈಗ ಸಿಕ್ತು. ನಾವು ಬಂದಿದ್ದೀವಿ ಆಚೆ ಕಡೆ ಬೆಂಗಳೂರಿಗೆ, ಅಫಿಷಿಯಲಿ ಕಾಲಿಟ್ಟಿದ್ದೀವಿ. ಸ್ನೇಹಿತರಾದ SRK ಕಾಯ್ತಾ ಇದ್ದಾರೆ ಕೆಳಗಡೆ ಬೇಸ್ಮೆಂಟ್ನಲ್ಲಿ. ಹೋಗೋಣ ಬನ್ನಿ. ನೋಡ್ರಿ, ಇವನ ಹೆಸರು SRK ಅಂತ, ನಮ್ಮ ಬಹಳ ಆತ್ಮೀಯ ದೋಸ್ತು. SRK ಎಲ್ಲಿ ಕರ್ಕೊಂಡು ಹೋಗ್ತಾ ಇದೆಯಾ ಊಟಕ್ಕೆ? ಫಸ್ಟ್ ಊಟಗಳಕ ಒಳ್ಳೆ ಕಡೆ ಹೋಗೋಣ. ಗೊತ್ತಾಗಿದೆಯಾ? ಗುರ್ತಿಡ್ದಿದ್ಯಾ? ಫೇಮಸ್ ಜಾಗನ? ಲೊಕೇಶನ್ ಹಾಕ್ತೀನಿ, ಕಳೆದೋಗ್ತೀನಾ? ಎಷ್ಟೋ ದಿವಸಗಳಾಯ್ತು ಕರ್ನಾಟಕದ ನಾಷ್ಟ ಊಟ ಮಾಡಿ ಒಂದೇ ಸಲ ಗಬಗಬ ತಿನ್ಕೊಂಡ್ಬಿಡ್ತೀನಿ. ಶೂ ಬಿಸಾಕಿ ಹಿಂದೆ ಹಾಕಿದ್ದೀನಿ. ಇಷ್ಟು ದಿವಸ ನನಗೆ ಭಾಳ ಚೆನ್ನಾಗಿ ನೋಡ್ಕೊಂತು. ಉಲನ್ ಸಾಕ್ಸು ಹಾಕೊಳಕ್ಕೆ ಸಾಧ್ಯನೇ ಇಲ್ಲ ನೋಡಿ. ಇದು ಮಂಗೋಲಿಯನ್ ಉಲನ್ ಸಾಕ್ಸು, ಒಂದು 5-6 ಡಿಗ್ರಿ ಬೆಚ್ಚಗಿಡುತ್ತೆ ಕಾಲನ್ನ. ಕ್ಯಾಮಲ್ ಒಂಟೆ ಹುಲ್ಲಿಂದ ಮಾಡಿರೋದು. ಬಹಳ ಕಷ್ಟಪಟ್ಟು ಕೆಲಸ ಮಾಡಿದ್ಯಾ, ಸ್ವಲ್ಪ ನಿದ್ದೆ ಮಾಡು.
ಶೂ ಹೇಳ್ತಾ ಇದೀನಿ. ಸರ್ಕೆ ಒಂದು ಪ್ರಶ್ನೆ ಕೇಳ್ತಾ ಇದ್ದ, ಅದೇನಪ್ಪ ಅಂದ್ರೆ ಹೇಗೆ ಜಗತ್ತಿನ ಅತ್ಯಂತ ಥಂಡಿ ಜಾಗದಲ್ಲಿ ಮನುಷ್ಯರು ಅದು ಹೆಂಗ್ ಬದುಕ್ತಾರೆ ಗುರು ಅಂತ. ಅದಕ್ಕೆ ಹೇಳಿದೆ, ನಾವಿಲ್ಲಿ ಹೆಂಗೆ ನಮ್ಮ ಏರಿಯಾಲಿ ನಮ್ಮ ಮನೆ ನಮ್ಮ ದುನಿಯಾ ನಮ್ಮ ದೋಸ್ತು ಬಿಟ್ಟೋಗಲ್ವಲ್ಲ, ಎಲ್ಲೇ ಹೋದ್ರೂ ವಾಪಸ್ ಬರ್ತೀವಿ. ಅದೇ ಥರ ಅವ್ರನ್ನ ಅವ್ರಿಗೆ ಬಿಟ್ಟು ಹೋಗೋಕೆ ಇಷ್ಟ ಇಲ್ಲ. ಸೊ ಇರುವಂತಹ ಟೆಂಪ್ರೇಚರ್ಗೆ ಅಡ್ಜಸ್ಟ್ ಆಗಿದ್ದಾರೆ. ಆಮೇಲೆ ಅವ್ರು ಹುಟ್ಟಿದ್ದೇ ಆ ಟೆಂಪ್ರೇಚರಲ್ಲಿ. ಆಮೇಲೆ ನಿಗೊಂದು ವಿಷಯ ಗೊತ್ತಾ, ಅಲ್ಲಿಯ ಮಕ್ಕಳನ್ನ ಚಿಕ್ಕ ವಯಸ್ಸಿಂದನೇ ಆಚೆ ಕರ್ಕೊಂಡು ಹೋಗ್ತಾರೆ. ಅದಾದಮೇಲೆ ಬೇಕು ಅಂತಲೇ ಆ ಬೇಬಿ ಸ್ಟಾಲ್ ಇರುತ್ತಲ್ಲ, ಆ ತೊಟ್ಲನ್ನ ಆಚೆ ತೊಗೊಂಡು ಹೋಗ್ತಾರಲ್ಲ, ಅದನ್ನು ಹೋಟೆಲ್ಲು ಅಥವಾ ಇವರೆಲ್ಲ ಒಳಗೆ ಹೋದರೆ ಆಚೆ ಇಟ್ಬಿಟ್ಟು ಹೋಗ್ತಾರೆ. ಥಂಡಿಗೆ ಎಕ್ಸ್ಪೋಸ್ ಮಾಡ್ತಾರೆ, ಬೇಕು ಅಂತ. ತುಂಬ ಮಕ್ಕಳು ಫಸ್ಟಿಂದನೇ ಯಂಗ್ ಏಜಿಂದನೇ ರೆಡಿ ಆಗ್ಬಿಡ್ತಾರೆ. ಅವ್ರಿಗೆ ಕೋಲ್ಡ್ ಅನ್ಸಲ್ಲ. ಆಮೇಲೆ ಹೋಗ್ತಾ ಅಂದರೆ ಕೋಲ್ಡ್ ಇರುತ್ತೆ, ಎಲ್ಲ ಜಾಕೆಟ್ಸು ಎಲ್ಲ ಕವರ್ ಮಾಡ್ತಾರೆ. ಬಟ್ ಸ್ಟಿಲ್ ಅವ್ರಿಗೆ ಗೊತ್ತು ಹೆಂಗೆ ಅಂತ. ಹೆಂಗೆ ನೋಡಿ, ಆ್ಯಕ್ಚುಲಿ ಒಂದು 2-3 ವಿಷಯ ಹೇಳಲಿಲ್ಲ ನಾನು ನಿಮ್ಮಲ್ಲಿ. ಒಂದು ಸಿಂಪಲಾಗಿ ಈ ಥರ ಕನ್ನಡಕ ಕೂಡ ಮೆಟಲ್ ಫ್ರೇಮ್, ಇವಾಗ ನಾವಿಲ್ಲಿ ಮೆಟಲ್ ಫ್ರೇಮ್ನ ಸ್ಟೈಲ್ ಮಾಡಿ ಹಾಕೋತೀವಲ್ಲ, ಅಲ್ಲಿ ಮೆಟಲ್ ಫ್ರೇಮ್ನ ಕೂಡ ಹಾಕೊಳ್ಳೋಕ್ಕಾಗಲ್ಲ. ಈ ಥರ ಪ್ಲಾಸ್ಟಿಕ್ ಫ್ರೇಮ್ನ ಮಾತ್ರ ಹಾಕೋಬೇಕು. ಸೊ ಅದ್ರ ಬಗ್ಗೆ ಓದಿ ಅದಕ್ಕೆ ಪ್ಲಾಸ್ಟಿಕ್ ಫ್ರೇಮ್ನ ತೊಗೊಂಡೋಗಿದ್ದೆ. ಮೆಟಲ್ ಫ್ರೇಮ್ ಏನಾದ್ರು ತೊಗೊಂಡೋಗಿ ಹಾಕ್ಕೊಂಡ್ರೆ ಚಳಿಗೆ ಅಂಟ್ಕೊಂಡ್ಬಿಡುತ್ತೆ, ತೆಗಿಯೋಕ್ಕೆ ಆಗಲ್ಲ ನಿನಗೆ. ತೆಗೆದ್ರೆ ಮಾಂಸ ಸಮೇತ ಕಿತ್ಕೊಂಡ್ಬರುತ್ತೆ. ಅದೇ ಥರ ನಿನ್ನ ಹ್ಯಾಂಡಲ್ಸು ಇರುತ್ತಲ್ಲ, ಮೆಟಲ್ ಹ್ಯಾಂಡಲ್ಸು, ಡೋರು ಆ ಥರದ್ದೆಲ್ಲ ಸುಮ್ಮನೆ ಮುಟ್ಟಂಗಿಲ್ಲ. ಗ್ಲೌಸ್ ಹಾಕೊಳ್ಳೋದೆ, ಗ್ಲೌಸ್ ಹಾಕ್ಕೊಂಡೇ ಮುಟ್ಟಬೇಕು, ಇಲ್ಲಾಂದರೆ ಕೈ ಅಂಟ್ಕೊಂಡ್ಬಿಡುತ್ತೆ. ಆಮೇಲೆ ಕೈ ಸಮೇತ ಅಂದರೆ ಫುಲ್ ಕಿತ್ತೋಗ್ಬಿಡುತ್ತೆ ಕೈ. ಜಸ್ಟ್ ಒಂದು 5 ಸೆಕೆಂಡಲ್ಲಿ ಆ ಥರ ಆಗ್ಬಿಡುತ್ತೆ. ಆಮೇಲೆ ನೋಡಿ, ಅದೇ ಮೂಗಲ್ ಫ್ರಾಸ್ಟ್ ಬೈಟು, ತುಂಬ ಚಾಲೆಂಜಸ್ ಇದೆ. ಒಂದ್ಸಲಿ ನೀನು ಹೋಗ್ಬಾ ಅಮ್ಮ ಸರ್ಕೆ. ಪ್ಲಾನ್ ಮಾಡಲಾ? ವರ್ಲ್ಡ್ಸ್ ಕೋಲ್ಡೆಸ್ಟ್ ಟೂರ್ ಪ್ಲಾನ್ ಮಾಡೋಣ. ನಿಮ್ದು ವಿಡಿಯೋಸ್ ನೋಡಿದ್ಮೇಲೆ ನಾನು ಹೋಗ್ಲೇಬೇಕು ಅಂತ ಡಿಸೈಡ್. ಮಂಗೋಲಿಯಾಗ? ಖಂಡಿತ. ಎಲ್ಲರೂ ನೀವು ಬ್ಯಾಕ್ ಮಾಡ್ಕೊಂಡು ಹೋಗ್ರಿ, ಎಲ್ಲರೂ ಅಲ್ಲಿ ಇಲ್ಲಿ ಹೋಗಿ. ಅಂದರೆ ನಮ್ಮ ದುನಿಯಾಗೆ ಹತ್ರ ಇಲ್ದಿರೋ ದುನಿಯಾಗೆ ಹೋಗಿ. ಈಗ ನಾವು ಬಿಸಿಲಲ್ಲಿ ಇರ್ತೀವಿ, ಸೊ ಚಳಿಗೆ ಹೋಗಿ ಅಲ್ವಾ. ನಮಗೆ ಸ್ನೋ ಗೊತ್ತಿಲ್ಲ, ಸ್ನೋಗೆ ಹೋಗಿ. ನಮ್ಗೇನು ಸಿಗಲ್ವೋ ಅಲ್ಲಿಗೆ ಹೋದರೆ ಒಂಚೂರು ನಿಮಗೆ ವಾವ್ ಈ ಥರ ಒಂದು ದುನಿಯಾ ಇದೆ ಅಂತ ಅನ್ಸುತ್ತೆ. ಅದಕ್ಕೆ ಹೇಳ್ತಾರಲ್ಲ, ಹಳ್ಳಿಲಿದ್ದವರು ಸಿಟಿಗೆ ಹೋಗಬೇಕು, ಸಿಟಿಲಿದ್ದರು ಹಳ್ಳಿಗೆ ಹೋಗಬೇಕು ಅಂತ. ಆ ಥರ ಒಂಚೂರು ಚೇಂಜಸ್ ಬಂದರೆ, ಕಾಂಟ್ರಾಸ್ಟ್ ಅಂತ ಏನು ಕರಿತೀವಿ, ಅದು ಬಂದರೆ ಲೈಫ್ ಸಿಕ್ಕಾಪಟ್ಟೆ ಮಜಾ ಇರುತ್ತೆ. ಊಟ ಮಾಡೋ ಮುಂಚೆ ದಾರಿಲಿ ನಿಮ್ಮ ನೆಚ್ಚಿನ ಅಪ್ಪು ಸರ್ ಒಂದು ನಮಸ್ಕಾರ ಹಾಗೆ ಹಾಯ್ ಹೇಳೋಗೋಣ ಅಂತ ಬಂದಿದ್ದೀವಿ. ಬನ್ನಿ ನೋಡಿ, ಮೇಡಮ್ ಹತ್ರ ಇವಾಗ ಕಬ್ನಾಲ್ ಆರ್ಡ್ರ್ ಮಾಡಿದ್ದೀವಿ. ಶುಂಠಿ ನಿಂಬೆಹಣ್ಣು ಹಾಕಿ ಕುಡಿಯೋದೆ. ಮಂಡ್ಯದವರಾಗಿ ಕುಡಿದೇ ಇರೋಕ್ಕಾಗತ್ತಾ? ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು. ಹೊಸ ಬೆಳಕೊಂದು ಹೊಸಲಿಗೆ ಬಂದು ಬೆಳಗಿದೆ ಮನೆಯ ಮನಗಳ ಇಂದು. ಅಪ್ಪು ಸರು ನಮ್ಮನ್ನೆಲ್ಲ ಬಿಟ್ಟು ಹೋದಾಗ ನಾನು ಸರ್ಬಿಯಾ ದೇಶದಲ್ಲಿ ಪ್ರವಾಸ ಮಾಡ್ತಾಯಿದ್ದೆ. ಅವತ್ತು ಆ ಒಂದು ನ್ಯೂಸ್ ಕೇಳಿದ ಕ್ಷಣ ದಂಗಾಗಿ 1-2 ದಿವಸ ಕೂತಿದ್ದೆ. ಅಷ್ಟು ಬೇಜಾರಾಗಿತ್ತು. ಯಾಕೆಂದರೆ ಅಪ್ಪು ಸರ್ ಜೊತೆಗೆ ಅಷ್ಟು ಒಳ್ಳೆ ಒಡನಾಟ ಇತ್ತು ನನಗೆ, ನನ್ನ ತಮ್ಮಂಗೆ. ಇವತ್ತವರೆಗೂ ಅವರನ್ನು ನೋಡೋಕ್ಕೆ ಬರಲಿಲ್ಲ ನಾನು, ಯಾಕೆಂದರೆ ಅಷ್ಟು ಬೇಜಾರಿತ್ತು. ಬಟ್ ಇವತ್ತೇನೋ ಸಡನ್ನಾಗಿ ಅನ್ನಿಸ್ತು ಬರಬೇಕು ಅಂತ. ಸರ್ ಬಂದಿದ್ದೀನಿ. ಆರಾಧಿಸೊರಾಜರತ್ನನು ಆಡಿಸಿಯೇ ನೋಡು ಬೀಳಿಸಿಯೇ ನೋಡು ಎಂದು ಸೋಲದು ಸೋತು ತಲೆಯ ಬಾಗದು. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಹೆಸರಿಗೆ ಕೂಡ ಅಪ್ಪು ಸರ್ನ ಬ್ಯಾಂಕಾಕಲ್ಲಿ ಮೀಟ್ ಮಾಡಿದ್ದಾರೆ. ಫೋಟೋಸ್ ಎಲ್ಲ ಇದೆ ಅಲ್ವಾ? ಗರು ನಾಡಿಗೆ ಕಾಲಿಡ್ತಿದ್ದಾಗೆ ಮೊಟ್ಟ ಮೊದಲ ಊಟ ರಾಗಿ ಮುದ್ದೆ. 45 ದಿವಸಗಳ ಹಿಂದೆ ನನ್ನ ತಂದೆ ತಾಯಿಗೆ ಹಾಗೆ ನನ್ನ ಪ್ರೀತಿಯ ಗ್ಲೋಬಲ್ ಕನ್ನಡಿಗರಿಗೆ ಒಂದು ಪ್ರಾಮಿಸ್ ಮಾಡಿ ಹೊರಟಿದ್ದೆ. ವಿಶ್ವದ ಅತ್ಯಂತ ಥಂಡಿಯ ಜಾಗವನ್ನು ಅಪ್ಪಟ ಕನ್ನಡದಲ್ಲಿ ಸಂಪೂರ್ಣ ಮನರಂಜನೆಯೊಂದಿಗೆ ತೋರಿಸ್ತೀನಿ ಅಂತ. ಒಟ್ಟು 23,000 ಕಿಲೋಮೀಟರ್ ಪ್ರವಾಸ ಪ್ರಯಾಣ ಮುಗಿಸಿ ಮತ್ತೆ ಕರ್ನಾಡಿಗೆ ಕಾಲಿಟ್ಟಿರೋದು ಅತ್ಯುತ್ತಮವಾದ ಫೀಲಿಂಗು. ಒಂದು ಇಡೀ ಅರ್ಧ ಗ್ಲೋಬನ್ನು ಸುತ್ತಾಡಿ ವಾಪಸ್ ಬಂದಿರೋದು, ಒಟ್ಟು 3 ದೇಶಕ್ಕೆ ಕಾಲಿಟ್ಟಿರೋದು ಭಾಳ ಹೆಮ್ಮೆ ವಿಷಯ. ಪ್ರೀತಿಯ ಧನ್ಯವಾದಗಳು ನಿಮ್ಮೆಲ್ಲರ ಪ್ರೋತ್ಸಾಹಕ್ಕೆ,
ಬಾಳ್ವೆ ಇರುವುದು ಕಲಿಯುವುದಕ್ಕೆ, ಕಲಿತು ತಿದ್ದಿಕೊಳ್ಳುವುದಕ್ಕೆ, ತಿದ್ದಿ ತೃಪ್ತಿ ಪಡೆಯುವುದಕ್ಕೆ. ಬಾಳ್ವೆ ಇರುವುದು ಬದುಕುವುದಕ್ಕಾಗಿ, ಬದುಕು ಬೆಳೆಯುವುದಕ್ಕಾಗಿ. ನನ್ನ ಪ್ರೀತಿಯ ಪ್ರಾಯೋಜಕರಾದ ವೇ ಟು ವರ್ಲ್ಡ್ ಹಾಗೆ ಕಾರಂತ್ ಫುಡ್ಸ್ ಅವರ ಫ್ರೂಟ್ ಟ್ರೀಟ್ಗೆ ತುಂಬು ಹೃದಯದ ಧನ್ಯವಾದಗಳು. ಈ ಒಂದು ಅಮೋಘವಾದ ಟ್ರಿಪ್ಪನ್ನು ಮುಗಿಸಿ ವಾಪಸ್ ಬಂದಿರೋದು ಅತ್ಯದ್ಭುತವಾದ ಖುಷಿಯನ್ನು ಕೊಟ್ಟಿದೆ. ನಿಮ್ಮೆಲ್ರಿಗೂ ಅಷ್ಟೇ ಮನರಂಜನೆ ನೀಡಿದೆ ಅಂತ ಆಶಿಸ್ತಾ ಮತ್ತೆ ಸಿಗುವ ಮುಂದಿನ ಸೀರೀಸ್ನಲ್ಲಿ ಆದಷ್ಟು ಬೇಗ ಇನ್ನೊಂದು ವಿಸ್ಮಯಕಾರಿ ದೇಶದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು, ಅಲ್ವಿದಾ.